ಈಗ ಮುಂದಿನದಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಕೆ ವಿಜಯಕುಮಾರ್ ಅಣ್ಣನವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಸರ್ವಶಕ್ತಿವಂತನಾದ ಸರ್ವೇಶ್ವರನ ಮನದಲ್ಲಿ ಸ್ಮರಿಸಿ ಇಂದಿನ ಈ ಶುಭ ಸಂಜೆಯ ಭವ್ಯ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಆಶೀನರಾದಂಥ ನಿವೃತ್ತಿರಾದಂಥ ನಮ್ಮ ಪರಿವಾರದವರು ಎಸ್ ಡಿ ರಾಮಲಿಂಗ ಅವ್ರ ತಾಯಿಯವರು ಸಹ ಮೌಂಟ್ ಅಬಕ್ಕೆ ಹೋಗಿ ಬಂದಿದ್ದಾರೆ. ಆಮೇಲೆ ಇವರು ಸಹ ಅವಾಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಸಹಯೋಗಿ ಆಗ್ತಾರೆ. ಇನ್ನೊಬ್ಬರು ನಾಗೇಶಣ್ಣ ಒಬ್ಬಳ್ಳಿ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ನಮ್ಮ ಕುಟುಂಬದ ಪರಿಸರ. ಅವರ ಅಣ್ಣನವರು ಗುರುಗಳಾಗಿರ್ತಕ್ಕಂಥವ್ರು ಸರ್ ಸಹ ಮೌಂಟೋಗಿ ಬಂದಿದ್ದಾರೆ, ಅಶೋಕಣ್ಣವ್ರು ಬಂದಿದ್ದಾರೆ, ನಾಗೇಶಣ್ಣವರು ಸಹ ಒಂದು ಹೋಗಿ ಬಂದಿದ್ದಾರೆ. ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಸಹಯೋಗ ಸಹಕಾರವನ್ನು ಕೊಡ್ತಿದ್ದ ಬಂದಿದ್ದಾರೆ. ಅವರಿಗೂ ನಮ್ಮ ಪರಿವಾರದ ಪರವಾಗಿ ಅವರಿಗೆ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಕುಮಾರಸ್ವಾಮಿಯವರು ಸದಾ ನಮ್ಮ ಜೊತೆಗಿರ್ತಾರೆ. ನಮಗೆ ಏನಾದರೂ ಸೇವಾ ಕಾರ್ಯಗಳಿದ್ರೆ ಸರ ಹೇಳ್ರಿ ಏನಾಗಬೇಕಾಗುತ್ತಂತ. ನಮ್ಮ ಈ ಓಣಿ ರಸ್ತೆಯನ್ನು ಅವರೇ ನಿಂತಿದ್ದು ಫಲಕವನ್ನು ಹಾಕಿಸಿ ನಮಗೆಲ್ಲರಿಗೂ ಒಂದು ಪ್ರೇರಣೆಯಾಗುತ್ತೆ. ಅವರಿಗೂ ನಾನು ಹಚ್ಚಿರೋದು. ನಮ್ಮ ಅಕ್ಕನವ್ರ ಬಗ್ಗೆ ಅಂತ ನಾನು ತಮಗೆಲ್ಲ ಪರಿಚಯ ಇದ್ದೇವೆ. ಇನ್ನು ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಬೆನಕಳ ಸಾಹೇಬ್ರ ಬಗ್ಗೆ ನಮ್ಮ ರಾಮನಹಳ್ಳಿ ಸಾಹೇಬ್ ಈಗಾಗಲೇ ಹೇಳಿದ್ದಾರೆ. ಭಾಳ ಶಿಸ್ತಿನಂತೆ ಸೇವೆಯನ್ನು ಮಾಡ್ತಕ್ಕಂಥವ್ರು, ಎಲ್ಲರಿಗೆ ಮನಸ್ಸನ್ನು ಸ್ಪಂದನೆ ಮಾಡ್ತಕ್ಕಂಥವ್ರು. ಅವ್ರ ಬಗ್ಗೆ ನಾವು ಭಾಳ ಗೌರವಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀವಿ. ಇವತ್ತು ಇನ್ನೊಂದು ಸಂತೋಷದ ವಿಷಯ ಅಂದರೆ, ನನಗೆ ಅಗ್ನಿ ಪರಿಚಯಸ್ಥರು ಇಬ್ಬರು ಹಿರಿಯರು ಬಂದಿದ್ದಾರೆ. ಒಬ್ಬರು APMCಯಲ್ಲಿ ಒಳ್ಳೆಯ ಗಂಟೆ ವ್ಯಾಪಾರ, ಎಷ್ಟು ಸರಳ ಅಂದರೆ ಅವರು ಭಾಳ ಮಾತಾಡೋದಿಲ್ಲ. ತಮ್ಮ ವ್ಯವಹಾರವನ್ನು ಅಷ್ಟೇ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ವಾಕಿಂಗ್ ಹೋದರೆ ನಾನು APMC ಅವರು ಹಮಾಲರ ಜೊತೆಗಾತು, ವರ್ತಕರ ಜೊತೆಗಾತು ಒಂದು ದಿವಸ ಜೋರಾಗಿ ಮಾತಾಡಿದ್ದ ನೋಡಿತ್ತು. ಅಷ್ಟು ಸ್ವಲ್ಪ ವಿಚಾರಗಳನ್ನು ಅವ್ರನ್ನ ಪರಿವರ್ತಿಸಿ ತಮ್ಮ ವ್ಯವಹಾರದಲ್ಲಿ ಅವರೊಬ್ಬರು ಕುಟುಂಬ ಸದಸ್ಯರನ್ನಾಗಿ ಅವ್ರನ್ನ ಕಂಡು ತಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಬೆಟಗೇರಿ ಸರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮ ಬಂದದಕ್ಕೆ ನಾವೆಲ್ಲರೂ ಅವ್ರ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಇನ್ನು ನಮ್ಮ ಬೆನಕಾಳ ಸರ್ ಅವರು, ನಾನು 2-3 ಸಲ ನಮ್ಮ ರೆಡ್ಡಿ ಸಮಾಜದ ಅಡಿಟಿಗೆ ಅವ್ರ ಕಡೆ ಹೋಗಿದ್ದೀನಿ. ಅವರು ನೇರವಾಗಿ, ನಿಷ್ಠುರವಾಗಿ, ನ್ಯಾಯಯುತವಾಗಿ ಹೇಳ್ತಾರೆ. ಯಾವುದೇ ತನ್ನ ಲೋಪದೋಷಗಳಿರಬಾರ್ದು. ಜೀವನದಲ್ಲೂ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವ್ರ ವಿಶೇಷತೆಯನ್ನು ಗುರುಸಿ ಬೆಳೆಸ್ತಕ್ಕಂಥದ್ದು. ಅಂಥವ್ರು ಇವತ್ತು ನಮ್ಮ ಕಾರ್ಯಕ್ರಮ ಬಂದಿರೋದು ಭಾಳ ಹೆಮ್ಮೆ ವಿಷಯ ಆಗಿದೆ. ಅವರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಈಗ ನಾವು ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ನಾವು ನೋಡ್ತೀವಿ. ನಮ್ಮ ವೈಯಕ್ತಿಕ ಗಾಡಿ, ಒಂದು ಸೈಕಲ್ ಮೋಟರ್ ಇರ್ಬೋದು, ಕಾರ್ ಇರ್ಬೋದು, ಅಥವಾ ಇತರೆ ಏನೇ ಇರ್ಬೋದು, ಅವನ್ನೆಲ್ಲ ಕೆಟ್ಟಾಗ ಕಾಣಿಸ್ತದೆ. ನಾವು ಸರ್ವಿಸ್ ಬಿಡ್ತೀವಿ. ಯಾಕೆ ಅಂತೀವಿ? ಮುಂದೆ ನಮಗೆ ಹೋಗುವಾಗ ತೊಂದರೆ ಆಗಬಾರ್ದು,
ಕಾರ್ಯದ ಕ್ಷಮತೆ ಉಳಿಸಲಿ ಅಂತ ಅದನ್ನು ಪೂರ ಓರಲ್ ಮಾಡಿಸ್ತೀವಿ. ಅದೇ ರೀತಿ ನಾವು ದವಾಖಾನೆಗೆ ಅಡ್ಡಿಯ ಹೋಗಿ ನಮ್ಮ ಬಾಡಿನೂ ಓರಲ್ ಮಾಡ್ಕೊಳ್ತೀವಿ ಅನೇಕ ಜನಗಳ ಮೂಲಕ. ಆದರೆ ಮನಸ್ಸಿಗೆ ಓರಲ್ ಮಾಡೋದು ಭಾಳ ಕಮ್ಮಿ. ಮನಸ್ಸಿಗೆ ಓರಲ್ ಮಾಡ್ಲಿಕ್ಕೆ ಹೋದಾಗ ಹಾಸ್ಯಾಸ್ಪದ ಆಗ್ತದೆ. ಯಾಕೆ? ಮೆಂಟಲಿ ಅಪ್ಸೆಟ್ ಆಗಿರ್ಬೇಕು, ಅದಕ್ಕೆ ತೊಗೊಂಡೋಗಿ ಧಾರವಾಡ ತಂದೆ. ಅದು ಮನುಷ್ಯನಲ್ಲಿ ಒಂದು ಏನೋ ಅಂಜಿಕೆ. ಆದರೆ ಆ್ಯಕ್ಚುಲಿ ಮಾನಸಿಕವಾಗಿ ಅಸ್ವಸ್ಥರಾಗೋದೊಂದು ಕೇವಲ ಸಣ್ಣ ಕಾಯಿಲೆ. ಆ ಮನಸ್ಸಿನಲ್ಲಿ 3 ಗುಣಗಳು ಇರ್ತವೆ: ಮನ, ಬುದ್ಧಿ, ಚಿತ್ತ. ಮನಸ್ಸು ಬುದ್ಧಿ ಚಿತ್ತವನ್ನು ಕಳ್ಕೊಂಡಾಗ ಮನಸ್ಸು ವಿಕೃತ ಆಗುತ್ತೆ. ತನ್ನ ಸಮತೋಲನ ಕಳ್ಕೊಂಡಾಗ ವಿಕಾರಿ ಗುಣಗಳನ್ನು ಕಳ್ಕೊಳ್ಳುತ್ತೆ. ಹಾಗಾದ್ರೆ ಇವು 3 ಕಂಟ್ರೋಲ್ ಮಾಡೋದು ಹೇಗೆ? ಮನಸ್ಸನ್ನು ಶಾಂತವಾಗಿ ಇಟ್ಬಿಡೋದು ಹೇಗೆ? ಇದನ್ನು ಕಲಿಸ್ತಕ್ಕಂಥದ್ದೇ ನಾವು ರಾಜಯೋಗ ಅಂತ ಹೇಳ್ತೀವಿ. ಇದು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯ ಕ್ಲಾಸಿನ ಮೂಲಕ ನಡೀತದೆ. ನಮಗೆ ಗೊತ್ತಿಲ್ಲದ ರೀತಿ ಪಾಠದ ಮೂಲಕ ಕೆಲವೊಂದು ವಿಷಯಗಳನ್ನು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಮನಸ್ಸು ಇದನ್ನೇ ನಾವು ಇನ್ನೂ ಕೂಲಂಕುಷವಾಗಿ ತಿಳ್ಕೊಬೇಕಂದ್ರೆ 7 ದಿವಸದ ಒಂದು ಕೋರ್ಸ್ ಇದೆ, ರಾಜಯೋಗ ಅಂತೇಳಿ. ಅಂದರೆ ನಾನು ಅಂದರೆ ಯಾರು, ನನ್ನ ಬಾಡಿ ಅಂದರೆ ಏನು, ನನ್ನ ಮನ ಬುದ್ಧಿ ಚಿತ್ತಗಳು ಏನು ಕೆಲಸ ಮಾಡ್ತಾವೆ, ನಮ್ಮ ಗುಣಗಳು ಎಂದವು, ನಮ್ಮ ಗುಣಗಳನ್ನು ಯಾವ ರೀತಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳೋದು 7 ದಿವಸದಲ್ಲೇ ನಾವು ಕಲಿಸ್ತಕ್ಕಂಥದ್ದು ರಾಜಯೋಗ. ಈಗ ನಾನು ಮೊದಲಿಗೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ 3 ಸತಿ. ನಾವು ಶಾಂತಿಯನ್ನು ಯಾವಾಗ ಹೇಳ್ತೇವೆ ಅಂದರೆ, ಈ ಮೊನ್ನೆ ಖ್ಯಾತ ಗಾಯಕಿ ಯಾರು ಎಸ್ ಜಾನಕಿಯವರು ನಿಧನರಾದಾಗ ಎಲ್ಲರೂ ಸ್ಟೇಟಸ್ ಹಾಕಿದ್ರು ಓಂ ಶಾಂತಿ. ಅದು ಗೌರವ ಇರ್ಬೋದು. ಆದರೆ ಓಂ ಶಾಂತಿ ಅರ್ಥನೇ ಬೇರೆ. ಓಂ ಶಾಂತಿ ಅರ್ಥ ಅಂದರೆ ನಮ್ಮ ಮನಸ್ಸನ್ನು ಶಾಂತವಾಗಿ ಸ್ಥಿರವಾಗಿ ಭಗವಂತನಲ್ಲಿ ಇಟ್ಕೊಳ್ಳುವಂಥ ಒಂದು ಕಲೆ ಇದ್ದಾಗ ನಾವು ಅನುಭವಿಸ್ಬೇಕು. ಹೋದ ಮೇಲೆ ಮನಸ್ಸು ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ಶಾಂತಿ ಇರಲಿ ಅನ್ನೋದಲ್ಲ. ಅದನ್ನು ಯಾವ ರೀತಿ ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಅನುಭವ ಮಾಡಬೇಕಂದ್ರೆ ಜೀವನದಲ್ಲಿ ಒಂದಾದರೂ ಒಂದು ಸಲ ನೀವು ಮೌಂಟ್ ಆಬುಕ್ಕೆ ಹೋಗಿ ಬರಲೇಬೇಕು. ಇದರ ಹೆಡ್ ಆಫೀಸ್ ಮೌಂಟ್ ಆಬು ರಾಜಸ್ಥಾನದಲ್ಲಿದೆ. 15 ದಿವಸಗಳಲ್ಲಿ ಯೋಗ ಕ್ಲಾಸ್ ಇರೋದು. ಅಲ್ಲಿ ಹೋದಾಗ ಓಂ ಶಾಂತಿ ಅರ್ಥ ಏನು, ಓಂ ಶಾಂತಿ ಶಕ್ತಿ ಏನು ಅನ್ನೋದು ನಮಗಲ್ಲಿ ಸಂಪೂರ್ಣ ಪ್ರಾಕ್ಟಿಕಲ್ ಆಗಿ ಪರಿಚಯ. ಅದನ್ನು ನಾವು ತಪ್ಪದೇ ಈ ವೇದಿಕೆ ಮೇಲೆ ಇದ್ದರೂ ದಯವಿಟ್ಟು ಒಂದು ಸರಿ ನನ್ನ ಮನವಿ, 15 ದಿವಸ ನೀವು ಕ್ಲಾಸ್ಗೆ ಹೋಗಬೇಕಾಗಿ ತಪ್ಪಲ್ಲಿ ವಿನಂತಿಸ್ತೇವೆ. ಆಮೇಲೆ ಇಲ್ಲೆಲ್ಲ ನಾವು ಚಿತ್ರಗಳನ್ನು ನೋಡ್ತೇವೆ. ಸುತ್ತಲಿಗೆ ಒಂದರ ಫಲಕ ಯಾವುದಾದ್ರು ಕಾಣುತ್ತೆ. ಇಲ್ಲಿ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು, ಖಜಾಂಚಿ. ಕೆಲವೊಂದು ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಅದೇ ಕಾಣುತ್ತೆ ಬೋರ್ಡ್. ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು. ಇಲ್ಲಿ ಯಾರೂ ಇರೋದಿಲ್ಲ. ಯಾರು ಪ್ರೀತಿಯಿಂದ ಭಗವಂತ ನೆನಪು ಮಾಡ್ತಾರೆ ಅವರೇ ಇಲ್ಲ ಅಧ್ಯಕ್ಷ. ಯಾರು ಸೇವೆಯನ್ನು ಮಾಡ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾರೆ, ಅವರೇ ಕಾರ್ಯದರ್ಶಿ. ನಾನು ಇಲ್ಲಿ 18-20 ವರ್ಷದಿಂದ ಇಲ್ಲಿ ಸೇವೆ ತೊಡಗಿದ್ದೀನಿ. ನಾನು ಯಾವುದೋ ಹುದ್ದೆ ಅಲ್ಲ. ನಮ್ಮ ಶಂಕರಣ್ಣ ಕುಗ್ನೂರಣ್ಣರು ಅವರು 20 ವರ್ಷ ನನಗೆ ತೀರ್ಯಾರು. ಇಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೆ ಯಾವ್ದಾರು ಹುದ್ದೆ ಅವ್ರಿಗೆಲ್ಲ. ಇಳಿಗಣ್ಣಣ್ಣರು ಓಂ ಶಾಂತಿ ಫೌಂಡೇಶನ್ ಇಲ್ಲಿ ಬಂದಾಗಿಂದ ಅವರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವ್ರಿಗೆ ಯಾವುದೋ ಹುದ್ದೆ ಇಲ್ಲ. ನಿಸ್ವಾರ್ಥ ಸೇವೆಯಿಂದ ತಮ್ಮನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಶಿವನ ಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರೇ ಭಗವಂತ ಪ್ರೀತಿ ಪಾತ್ರ ಆಗ್ತಕ್ಕಂಥದ್ದು ಇಲ್ಲಿ ವೈಶಿಷ್ಟ್ಯ. ಹೀಗಾಗಿ ನಾವು ಇಂಥ ಸೇವೆಯಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ತೊಡಗಿಸ್ಕೊಡೋಣ ಅಂತ ಹೇಳಿ ತಮ್ಮೆಲ್ಲರೂ ಈ ಕಾರ್ಯಕ್ರಮ ಬಂದದಕ್ಕೆ ಮತ್ತು ರಾಮೀನಡಿಯವರ ಈ ನಿವೃತ್ತ ಅಭಿನಂದನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ವಿಜಯಕುಮಾರ್ ಅಣ್ಣನವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಒಂದು ಗಣ್ಯಮಾನ್ಯರ
ಸಮಾಜಮುಖಿ ಸೇವೆಯನ್ನು ಹಾಗೂ ಅವರ ವ್ಯಕ್ತಿತ್ವವನ್ನು ಸಹ ನಮಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಿಗೆ ರಾಜ್ಯದ ಕುರಿತು ಹಾಗೂ ಆ ಒಂದು 7 ದಿನದ ಕೋರ್ಸ್ ಕುರಿತು ಮತ್ತು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯಿಂದ ಗಣ್ಯಮಾನ್ಯರನ್ನು ಮೌಂಟ್ ಅಬುಗೆ ಆಹ್ವಾನ ಮಾಡಿದ್ದು ನಮಗೆಲ್ಲರಿಗೂ ಸಂತಸದ ವಿಷಯ. ತಾವು ರಾಜಯೋಗವನ್ನು 7 ದಿನಗಳ ಕಾಲ ಅಭ್ಯಾಸ ಮಾಡಿ ಅಥವಾ ಆ ಕೋರ್ಸನ್ನು ತೆಗೆದುಕೊಂಡು ಮೌಂಟ್ ಅಬುಗೆ ಹೋಗಿ ಬರ್ರಿ ಅಂತ ಹೇಳಿದ್ದು ನಮಗೆಲ್ಲ ಖುಷಿ ವಿಚಾರ. ತಾವು ಹೋಗಿ ಬರ್ತೀರಿ ಅಂತ ಹೇಳಿ ನಾವು ಪರಿವಾರದ ವತಿಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಈ ಸಮಾರಂಭದ ಕುರಿತು ಅಂತಂದರೆ, ಈ ನಮ್ಮ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಸನ್ಮಾನವನ್ನು ನಡೆಸ್ತಕ್ಕಂಥ ಮುಂಚೆಯಿಂದನೂ ಸನ್ಮಾನವನ್ನು ಮಾಡ್ತಾ ಬಂದಿರೋದು. ಅದು ಶಿವನ ಒಂದು ಸನ್ಮಾನ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಶಿವನ ಆಶೀರ್ವಾದ ಆ ಒಂದು ವ್ಯಕ್ತಿಗೆ ಅಥವಾ ಆತ್ಮಕ್ಕೆ, ನಾವಿನ ಆತ್ಮ ಅಂತ ಕರಿತೇವೆ, ಆತ್ಮಕ್ಕೆ ಸಿಗಲಿ ಮತ್ತು ಅವರು ಆ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋದು ಒಂದು ಸದುದ್ದೇಶದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ಈ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಡೆಸ್ಕೊಳ್ತಾ ಬಂದಿದ್ದು. ಇವತ್ತು ಈ ಶ್ರೀ ಎಸ್ ಬಿ ರಾಮೇನಹಳ್ಳಿ ಅಣ್ಣನವರು ಈಗ ಕೃಷಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮವನ್ನು ಈಗ ನಾವು ನಡೆಸ್ಕೊಡ್ತಾ ಇದ್ದೀವಿ ಇಲ್ಲಿ.